ತಮಗೆ ಹೇಳಿದ ಈ ಮಾತನ್ನು, ಈ ನೋವನ್ನು ತಾವು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡೋಗಿ ಮುಟ್ಟಿಸ್ತೀರಾ? ನನ್ನ ಕೈಯಲ್ಲಿ ಎಷ್ಟು ಸಾಧ್ಯವಿದೆಯೋ ನಮ್ಮ ಪಕ್ಷದ ಮುಖಂಡರು ನನ್ನ ಬೆನ್ನಿಗೆ ನಿಂತಿದ್ದಾರೆ. ನ್ಯಾಯದ ಬಗ್ಗೆ ನನಗೆ ನಂಬಿಕೆ ಇದೆ. ಖಂಡಿತವಾಗ್ಲೂ ಇದನ್ನು ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸುಮ್ಮನೆ ಬಿಡೋದಿಲ್ಲ. ತಮಗೆ ಆ ಪದ ಬಳಸಿದಂತಹ ತಮ್ಮೊಂದಿಗೆ ಹಾಗೆ ನಡೆದುಕೊಂಡಂತಹ ಸಿ.ಟಿ. ರವಿ ಅವರಿಗೆ ಏನು ಶಿಕ್ಷೆ ಆಗಬೇಕು? ಶಿಕ್ಷೆ ಆಗೋದು ಕೋರ್ಟ್ ವಿಚಾರ. ಆದರೆ ನನ್ನ ಜನತಾ ನ್ಯಾಯಾಲಯ, ದೇವರ ನ್ಯಾಯಾಲಯದಲ್ಲಿ ನಾನು ನಂಬಿಕೆಯನ್ನು ಇಟ್ಕೊಂಡಿದ್ದೀನಿ. ಈ ಪದವನ್ನು, ಈ ಕೆಟ್ಟು ಸಂಸ್ಕೃತಿಯ ಈ ಜನರನ್ನು ಯಾವತ್ತೂ ಕೂಡ ಯಾರೂ ಕ್ಷಮಿಸೋದಿಲ್ಲ. ಶಿಕ್ಷೆ ಅನ್ನುವಂಥ ಪದನೇ ಕಡಿಮೆ ಇವ್ರಿಗೆ. ಶಿಕ್ಷೆ ಅನ್ನುವಂಥ ಪದನೇ ಈ ಅಪರಾಧಕ್ಕೆ ಕಡಿಮೆ. ಅಕ್ಕ, ನನ್ನನ್ನು ಕ್ಷಮಿಸಕ್ಕ ಅಂತ ಕೇಳಿದ್ರೆ ಕ್ಷಮಿಸ್ತೀರಾ? ಇಲ್ಲ, ನಾನು ಖಂಡಿತ ಕ್ಷಮಿಸೋದಿಲ್ಲ. ಕ್ಷಮಿಸಲ್ಲ, ಖಂಡಿತ ಇಲ್ಲ. ಯಾಕಂದ್ರೆ ನನ್ನ ಮನಸ್ಸಿನಿಂದ ಕೆಟ್ಟವನಲ್ಲಕ್ಕ ಹೇಳಿದ್ರು ಅವ್ರು ಇನ್ನೂ ಒಂದು ಮಾತು ಹೇಳಿದರು. ಸಿ.ಟಿ. ರವಿ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೇನೆ. ಬೆಳಗ್ಗೆ 5 ಗಂಟೆಗೆ ಹೇಳ್ತೀನಿ ಅಂತಂದರು. ಬೆಳಗ್ಗೆ 5 ಗಂಟೆಗೆ ಅದೇನು ಮಾಡ್ತೀರಾ? ನಿಮ್ಮ ಪಕ್ಷದ ಸಿದ್ಧಾಂತವನ್ನು ಅರ್ಥ ಮಾಡ್ಕೊಳ್ಳಿ, ಮಹಾಭಾರತವನ್ನು ಓದಿ, ರಾಮಾಯಣವನ್ನು ಓದಿ, ಭಗವದ್ಗೀತೆಯಲ್ಲಿ ಕೃಷ್ಣನ ಸಾರಾಂಶವನ್ನು ಅರ್ಥ ಮಾಡ್ಕೊಳ್ಳಿ. ಇವತ್ತು ಮಹಾಭಾರತ ಆಗಿದ್ದು ಎದಕ್ಕೆ? ರಾಮಾಯಣ ಆಗಿರೋದು ಎದಕ್ಕೆ? ಮಹಿಳೆಯನ್ನು ಅಪಮಾನ ಮಾಡಿದ್ದಕ್ಕೆ. ಅಟ್ಲೀಸ್ಟ್ ಅವೆರಡು ಮಹಾಕಾವ್ಯಗಳನ್ನು ಓದ್ಕೊಂಡು ನಿಮ್ಮ ಬುದ್ಧಿಯನ್ನು ಸರಿ ಮಾಡ್ಕೊಳ್ಳಿ, ನಿಮ್ಮ ಕೊಳಕು ನಾಲ್ಗೆಯನ್ನು ತಿದ್ಕೊಳ್ಳಿ. ಮಹಾಭಾರತದಲ್ಲೂ ಕೂಡ, ರಾಮಾಯಣದಲ್ಲಿ ಎರಡೂ ಕಡೆಯಲ್ಲೂ ಕೂಡ ಮಹಿಳೆಗೆ ಅವಮಾನ ಮಾಡಿದವರಿಗೆ ಅವ್ರಿಗೆ ಏನು ಅಪಮಾನ ಆಗಬೇಕು ಅದು ಆಯಿತು. ಆಮೇಲೆ ಇಲ್ಲೂ ಅದಾಗುತ್ತೆ ಅಂತೀರಿ? ನಾನು ಏನು ಹೇಳಬೇಕೋ ಈಗಾಗಲೇ ಹೇಳಿದ್ದೀನಿ ನಿಮಗೆ. ಮಹಾಭಾರತದ ದೊಡ್ಡ ನಮ್ಮ ದೇಶದ 2 ಮಹಾಕಾವ್ಯಗಳ ಹೆಸರನ್ನು ತೆಗೆದುಕೊಂಡಿದ್ದೀನಿ. ಯಾಕಂದರೆ 2 ಕಾವ್ಯಗಳನ್ನು ನಾನು ಓದಿದ್ದೀನಿ. ಮಹಾಭಾರತ, ರಾಮಾಯಣ. ನನ್ನ ಪ್ರತಿಯೊಂದು ಭಾಷಣದಲ್ಲಿ ಇವತ್ತು ಮಹಿಳೆಯರನ್ನ ಉದ್ದೇಶಿಸಿ ಮಾತನಾಡಲಿ, ಮಕ್ಕಳನ್ನು ಉದ್ದೇಶಿಸಿ ಮಾತನಾಡಲಿ, ನಮ್ಮ ದೇಶದ ಮಹಾಭಾರತ ರಾಮಾಯಣವನ್ನು ಪಠಣ ಮಾಡಿ ತಿಳ್ಕೊಳ್ಳಿ. ಒಬ್ಬ ತಂಗಿ ಯಾವ ರೀತಿ ಇರಬೇಕು, ಒಬ್ಬ ಅಣ್ಣ ಯಾವ ರೀತಿ ಇರಬೇಕು, ಒಬ್ಬ ರಾಜನಾದಂಥವನು ಯಾವ ರೀತಿ ಇರಬೇಕು, ಒಬ್ಬ ಮಂತ್ರಿ, ಒಬ್ಬ ಸೈನಿಕ, ಒಬ್ಬ ತಾಯಿ. ನಾನು ಯಾವಾಗಿದ್ರೂ ಕೋಟ್ ಮಾಡ್ತೀನಿ. ಈ ಸಂದರ್ಭದಲ್ಲಿ ಸಿ.ಟಿ. ರವಿ ಅವರಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ, ಮಹಾಭಾರತ ಅಭಿಯಾನ ಮಾಡ್ತೀರಾ, ಅಯೋಧ್ಯೆಯಲ್ಲಿ ರಾಮ ಮಂದಿರವನ್ನು ಕಟ್ತೀರಾ, ಈ 2 ಕಾವ್ಯವನ್ನು ಪಠಣ ಮಾಡಿ ಅಂತ ಹೇಳ್ತೀನಿ. ಅವೆರಡನ್ನ ಮತ್ತೊಂದು ಸರಿ ಓದ್ಕೊಳ್ಳಿ, ಇನ್ನೊಮ್ಮೆ ಓದ್ಕೊಳ್ಳಿ. ಇನ್ನೂ ಓದ್ಕೋಬೇಕು ಅವರು. ಯಾಕಂದರೆ ದೇಶಭಕ್ತಿ, ಅದು ಈ ರೀತಿ ವಿಚಾರಗಳು, ಧರ್ಮ ಪ್ರತಿಯೊಂದನ್ನು ಹೇಳ್ಕೊಬಂದವರು. ಅಂಥವ್ರ ಬಾಯಲ್ಲಿ ಈ ಮಾತು ಬಂತು ಅನ್ನುವಂಥ ನೋವು ನಿಮಗೆ? ಖಂಡಿತವಾಗ್ಲೂ. ಕ್ಷಮೆ ಅಂತೂ ಇಲ್ಲ. ಹೇಗೆ ಕ್ಷಮಿಸೋಕೆ ಸಾಧ್ಯ? ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಸುಮ್ಮನೆ ಆದರೆ ನನಗಾಗಿರುವಂಥ ಗತಿ ನಾಳೆಗೆ ಬೇರೆಯವ್ರಿಗಾಗುತ್ತೆ. ಇದೇನು ಸಿ.ಟಿ. ರವಿ ಅವರಿಗೆ ಹೊಸದಾ ಈ ಮಾತು? ಸದನದಲ್ಲಿ ನಿತ್ಯ ಸುಮಂಗಲಿ ಅಂದವ್ರು ಯಾರು? ಸಿದ್ದರಾಮಯ್ಯ ಸಾಹೇಬರಿಗೆ ಏನೇನು ಪದಗಳನ್ನು ಬಳಸಿದ್ದಾರೆ? ಇದು ಅವರ ಹರಕಲು ಬಾಯಿಯ ಸಂಸ್ಕೃತಿಯನ್ನು ತೋರಿಸುತ್ತೆ. ಇದೇ ಅವರ ಅಜೆಂಡಾನ? ಇದವ್ರಿಗೇನು ಹೊಸದಲ್ಲ. ಮತ್ತು ಅಂಥ ವ್ಯಕ್ತಿಯಿಂದ ನಾನು ಏನನ್ನು ಬಯಸಲಿ? ಈಗ ಎಲ್ಲ ಮಾತನಾಡೋದನ್ನ ಮಾತನಾಡಿ, ಈಗ ನಾನು ಹೃದಯದಿಂದ ಒಳ್ಳೆಯವನಕ್ಕ ಅಂತ ಹೇಳಿದ್ರೆ ಮುಂದೆ ಬರುವಂಥ ಪೀಳಿಗೆಗೆ ಏನಾದರೂ ನಾನು ಸಂದೇಶವನ್ನು ಕೊಡಬೇಕಲ್ಲ ರಾಜಕಾರಣದಲ್ಲಿ. ಅವರ ಕ್ಷೇತ್ರದ ವ್ಯಾಪ್ತಿಯಾದ ಕಾರಣಕ್ಕಾಗಿ ಈ ಘಟನೆ ಆದ ನಂತರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೂಂಡಾಗಿರಿ ಮಾಡಿಸಿದ್ರು, ಅವರ ಬೆಂಬಲಿಗರನ್ನ ಬಿಟ್ಟು ಹಲ್ಲೆ ಮಾಡಿಸಕ್ಕೆ ಮುಂದಾದರು. ಅವತ್ತು ಆದಂಥ ಘಟನೆ ಅವರ ಅಂದಮೇಲೆ ಮಾಧ್ಯಮದ ಎಲ್ಲ ಸಹೋದರರು ನೀವು ಅಲ್ಲೇ ಇದ್ರಿ. ನಾನು ಸ್ಪೀಕರ್ ಚೇಂಬರ್ನ ಬಿಟ್ಟು ಈಚೆ ಬರಲಿಲ್ಲ. ನನ್ನ ಫೋನ್ಗೆ ಸಾವಿರಾರು ಫೋನ್ ಕಾಲ್ ಬರೋದ್ರಿಂದ ನನ್ನ ಫೋನನ್ನು ನನ್ನ ಸಹೋದ್ಯೋಗಿಗಳು ಇನ್ನೊಬ್ಬರು ಎತ್ತಿಟ್ಕೊಂಡ್ರು. ನನಗೆ ಸಿಡ್ಲು ಬಡ್ದಂಗೆ ಆಗಿತ್ತು. ನನ್ನನ್ನು ಸಾಂತ್ವನ ಮಾಡಲಿಕ್ಕೆ ನೂರಾರು ಜನ MLAಗಳು, ಮಂತ್ರಿಗಳು, ಆಫೀಸರ್ಗಳು ಬಂದು ಮಾತನಾಡೋದ್ರಲ್ಲಿನೇ ಹೊರಗಡೆ ಪ್ರಪಂಚದಲ್ಲಿ ಏನು ನಡೀತೆ ಅನ್ನೋದೇ ನನಗೆ ಗೊತ್ತಿಲ್ಲದಂಥ ಸಂದರ್ಭದಲ್ಲಿ ಇನ್ನು ಅದನ್ನು ಕೂಡ ನನ್ನ ಮೇಲೆ ಹಾಕಿದ್ರೆ
ನೀವು ಅಂದಿರೋದು ನಿಮಗೆ ಇನ್ನೂ ಏನು ಅನಿಸ್ತಾ ಇಲ್ವಾ? ಯಾಕೆ ಇದೆಲ್ಲ ಆಯಿತು? ಹೋಗಲಿ, ನೀವೊಂದು ಮಾತು ಹೇಳಿ ನನಗೆ. ಗುಂಡಾಗಳು ಬಂದರು, ಗಲಾಟೆ ಮಾಡಿದ್ರು, ಇನ್ನೊಂದು ಮಾಡಿದ್ರು, ಅವ್ರಿಗೆ ಸೊಕ್ಕಿದೆ. ಬಟ್ ವಾಯ್? ಏನು ಮೂಲ ಕಾರಣ? ಏನು? ಯಾಕೆ? ಎಲ್ಲಿಂದ ಶುರು ಆಯಿತು? ಯಾಕೆ ಪ್ರಾರಂಭ ಆಯಿತು? ನೀವು ಡ್ಯಾನ್ಸ್ ಮಾಡಿಕೊಂಡು, ನಗಪಾಟ್ಲಿಕೆ ಮಾಡಿಕೊಂಡು ಆ ಪದವನ್ನು ಬಳಸಿದ್ರಲ್ಲ, ಮೂಲ ಕಾರಣ ಯಾರು? ಅದು ನಂತರ. ಬಟ್ ನೀವು ಮಾತಾಡಿರೋದು ಆ ಪದ, ಅವ್ರು ಭಾವನಾತ್ಮಕವಾಗಿ ಏನ್ ಮಾಡಿದಾರೋ, ಎಂತ ಮಾಡಿದಾರೋ ಅದು ನಂತರ. ಕಾನೂನಿದೆ, ಸರ್ಕಾರ ಇದೆ, ಕಾನೂನು ಪ್ರಕಾರ ಏನೇನಾಗಬೇಕೋ ಅದೆಲ್ಲ ಆಗ್ಲಿ. ಬಟ್ ನೀವು ಮಾತಾಡಿರೋದು ಅದು ಅಪರಾಧ ಅಲ್ವಾ? ಅಕ್ಷಮ್ಯ ಅಪರಾಧ ಅಲ್ವಾ?